ವೀಕ್ಷಕರೇ ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಇಂದು ಧಾರ್ಮಿಕ ಚಿಂತನೆಯಲ್ಲಿ ಗುರುಗಳು ನವಗ್ರಹದಲ್ಲಿ ಮೊದಲ ಗ್ರಹ, ಅತ್ಯಂತ ಮುಖ್ಯವಾದ ಗ್ರಹ ಸೂರ್ಯ ಗ್ರಹದ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿರ ಚರಾಚರಂ ತತ್ಪದಂ ದರ್ಶಿತಂ ಗೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಇಂದಿನ ದಿನದ ಪಂಚಾಂಗದ ವಿಚಾರಗಳು ಹೇಗಿವೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳು, ಈ 5 ಅಂಗಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ತಿಥಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದು. ಆ ದಿನ ಮಾಡುವಂತಹ ಪೂಜೆ ಪುರಸ್ಕಾರಗಳಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿಬೋದು ಅಂತ. ಈ ದಿನದ ಪಂಚಾಂಗಗಳನ್ನು ನೋಡೋಣ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ, ಕೃಷ್ಣ ನವಮಿ ತಿಥಿ ಇರುವಂಥ 9ನೇ ದಿವಸ ಇವತ್ತು ಕೃಷ್ಣ ಪಕ್ಷದ 9ನೇ ದಿವಸ ನವಮಿ ತಿಥಿ ಅಂತ ನಾವು ಕರಿತೇವೆ. ಇವತ್ತು ಶುಕ್ರವಾರ ತುಂಬ ವಿಶೇಷವಾಗಿರುತ್ತೆ. ಇವತ್ತು ರೇವತಿ ನಕ್ಷತ್ರ ಇರುವಂಥದ್ದು. ಶೋಭನ ಯೋಗ, ಗರ್ಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಶುಭ ಪ್ರಯಾಣ ಆಗಲಿ ಅಥವಾ ಶುಭ ಕಾರ್ಯ ಆಗಲಿ ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನದ ರಾಹುಕಾಲ 10 ಗಂಟೆ 45 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಈ ದಿನ 3 ಗಂಟೆ 34 ನಿಮಿಷದಿಂದ 5 ಗಂಟೆ 11 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ, ಈ ದಿನ ಗುಳಿಕ ಕಾಲ 7 ಗಂಟೆ 32 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳಿಗೆ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆ 26 ನಿಮಿಷದಿಂದ 5 ಗಂಟೆ 11 ನಿಮಿಷದವರೆಗೆ ಬೆಳಗಿನ ಜಾವ ಇರುವಂಥದ್ದು ಬ್ರಾಹ್ಮಿ ಮುಹೂರ್ತ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 55 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 48 ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಗುರುಗಳು ತಿಳಿಸಿಕೊಡ್ತಾರೆ. ನೀವು ಕೂಡ ಕರೆ ಮಾಡಬಹುದು. ಗುರುಗಳ ಬಳಿ ನೇರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ? ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂತಹ ನವಮಿ ಶುಕ್ರವಾರ ಬಂದಿರುವಂಥದ್ದು. ಶಕ್ತಿ ದೇವತೆಗಳು ಮತ್ತು ಮಹಾಲಕ್ಷ್ಮಿಯ ಆರಾಧನೆಗೆ ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣದ ವಿಚಾರವಾಗಿ, ಆರ್ಥಿಕ ವಿಚಾರವಾಗಿ, ಸಾಲಬಾಧೆಯಿಂದ ಯಾರು ನರಳುತ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡುವುದರಿಂದ ಅನೇಕ ಫಲಗಳನ್ನು ಪಡ್ಕೊಳ್ಬೋದು. ಮತ್ತು ಆ ಹಣದ ವಿಚಾರವಾಗಿರುವಂತಹ ಆರ್ಥಿಕ ಸಮಸ್ಯೆಗಳಿಂದನೂ ಕೂಡ ನೀವು ಇವತ್ತು ಪರಿಹಾರಗಳನ್ನು ಪಡ್ಕೊಳ್ಬೋದು. ಇದರೊಟ್ಟಿಗೆ ದಿನದ ಧಾರ್ಮಿಕ ವಿಚಾರವಾಗಿ ನೋಡಿ, ಇವತ್ತು ಸೂರ್ಯಗ್ರಹದ ಬಗ್ಗೆ ನಾವು ವಿಚಾರವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಸೂರ್ಯಗ್ರಹ ನವಗ್ರಹ ಮಂಡಲದಲ್ಲಿರುವಂತಹ ಪ್ರಥಮ ಗ್ರಹ, ರಾಜಗ್ರಹ ಅಂತ ಕೇಳ್ತೀವಿ. ಈ ಸೂರ್ಯನಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಥವಾ ಅನಾನುಕೂಲಗಳೇನು, ಇದಕ್ಕೆ ಪರಿಹಾರಗಳೇನು, ಯಾವ ಒಂದು ಧಾನ್ಯವನ್ನು ದಾನವನ್ನು ಮಾಡಬೇಕು, ವಸ್ತ್ರವನ್ನು ದಾನವನ್ನು ಮಾಡಬೇಕು, ಎಲ್ಲವನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಹಣ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಮೇಷರಾಶಿಯವರು, ಯಾವುದೇ ವಿಷಯವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಗಮನದಲ್ಲಿ ಇಟ್ಕೊಳ್ಬೇಕು. ಹಣದ ವಿಚಾರ ಅಂತ ಬಂದಾಗ ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಮೇಷರಾಶಿಯವರಿಗೆ ಹಣದ ವಿಚಾರವಾಗಿ ಅಭಾವ ಉಂಟಾಗುವಂಥದ್ದು ಅಥವಾ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು, ಅಡೆತಡೆಗಳು ಉಂಟಾಗುವಂಥದ್ದಲ್ಲಿ ಇರುತ್ತೆ. ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಆ ತೊಂದರೆ ಕೂಡ ಇರೋದ್ರಿಂದ ಇವತ್ತು ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಣ್ಣ ವ್ಯಾಪಾರಿಗಳಿಗೆ ಆದಾಯದ ಕೊರತೆ ಕೂಡ ಅಂತ ಹೇಳ್ತಾರೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಈ ಸಣ್ಣ ವ್ಯಾಪಾರಸ್ಥರು ಇರ್ತೀರಾ ಅವ್ರಿಗೂ ಕೂಡ ಆದಾಯದಲ್ಲಿ ಕೊರತೆ, ಲಾಭಾಂಶದಲ್ಲಿ ಕೊರತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಈ ದಿನ ಮೇಷರಾಶಿಯವರು.
ಇನ್ನು ವೃಷಭ ರಾಶಿಯವ್ರಿಗೆ ನೋಡೋಣ. ಈ ದಿನ ವೃಷಭ ರಾಶಿಯವ್ರಿಗೆ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಕೆಲಸದಲ್ಲಿ ಅನುಕೂಲ ಅಂತ ನೋಡಿ. ಇವತ್ತು ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಪರಿಚಯ ಆಗ್ಬಹುದು. ಒಂದು ಜಾತಕ ಫಲದಲ್ಲಿದೆ, ಯಾರೋ ಬೇರೆಯ ಒಂದು ಅನ್ಯ ವ್ಯಕ್ತಿಗಳಿಂದ ನಿಮಗೆ ನಿಮ್ಮ ಒಂದು ಕೆಲಸದ ಒತ್ತಡದಿಂದ ನಿಮಗೆ ಪಾರಾಗಲು ಅಥವಾ ಕೆಲಸದ ನಿಮಿತ್ತ ವಿಚಾರವಾಗಿ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲವೊಬ್ಬರು ನೋಡಿ, ಎಲ್ಲೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಏನೋ ನಿಮಗೆ ತೊಂದರೆಗಳಾಗ್ತಾ ಇರುತ್ತೆ, ಕೆಲಸ ಕಾರ್ಯ ಪೂರ್ಣಗೊಳ್ತಾ ಇರಲ್ಲ. ನೋಡಿ, ಬೇರೆ ಒಬ್ಬ ವ್ಯಕ್ತಿಯಿಂದ ಅದೆಲ್ಲವೂ ಕೂಡ ಪೂರ್ಣವಾಗುವಂತಹ ಮುನ್ಸೂಚನೆ ಕೂಡ ಇದೆ. ಇನ್ನು ಬಂಧುಗಳೊಂದಿಗೆ ಉತ್ತಮ ವಾತ್ಸಲ್ಯ ಕೂಡ ಹೆಚ್ಚಾಗುತ್ತೆ. ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ, ಇವತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ವಾತ್ಸಲ್ಯ ಹೆಚ್ಚಾಗುತ್ತೆ ಅಂತ. ಕೆಲವೊಂದು ಕಾಲದಲ್ಲಿ ಬಂಧುಗಳಿಂದ ಏನೋ ವಾಗ್ವಾದ ಆಗಿರ್ಬೋದು ಅಥವಾ ಏನೋ ಒಂದು ವಿರಸಗಳಾಗಿರ್ಬೋದು ಬಂಧುಗಳೊಡನೆ, ಅವೆಲ್ಲವಕ್ಕೂ ಕೂಡ ಈ ದಿನ ಪರಿಹಾರದ ದಿನ ಅಂತ ಹೇಳ್ತಾ ಇದೆ. ವಾತ್ಸಲ್ಯ ಹೆಚ್ಚಾಗುತ್ತೆ, ಅನುಕೂಲಗಳಾಗುವಂಥದ್ದು, ಬಂಧು ಮಿತ್ರರ ಸಮಾಗಮನ ಆಗುವಂಥದ್ದೆಲ್ಲ ಕೂಡ ಎಲ್ಲ ಇರುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ಟೀಚಿಂಗ್ ವೃತ್ತಿಪರರಿಗೆ ಹೆಚ್ಚು ಒತ್ತಡ ಹಾಗೂ ತೊಂದರೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಈ ಮಿಥುನ ರಾಶಿಯವರು ಅಧ್ಯಾಪಕರಿರ್ತೀರಾ, ಪ್ರಾಧ್ಯಾಪಕರಿರ್ತೀರಾ, ಟೀಚಿಂಗ್ ಮಾಡ್ತಾ ಇರ್ತೀರಾ, ಅಂಥವ್ರಿಗೆ ಸ್ವಲ್ಪ ನೋಡಿ ಇವತ್ತು ಏನಿಲ್ಲದೆ ಒತ್ತಡ ಹಾಗೂ ತೊಂದರೆ ಅಂತ ಹೇಳ್ತಾ ಇದೆ. ಒತ್ತಡದ ವಾತಾವರಣ ಇರುವಂಥದ್ದು ಶುಕ್ರವಾರ. ಇವತ್ತು ಎಲ್ಲೋ ನೀವು ಒಂದು ಟೀಚಿಂಗ್ ಮಾಡ್ತಾ ಇರ್ತೀರಾ, ಒಂದು ಏನಾದರೂ ಅಭ್ಯಾಸ ಮಾಡ್ತಾ ಇರ್ತೀರ, ಅಂಥವ್ರು ಯಾರು ಇರ್ತೀರ ಸ್ವಲ್ಪ ಇವತ್ತು ಒತ್ತಡ ಆಗ್ಬೋದು ಅಥವಾ ಏನೋ ತೊಂದರೆಗಳಾಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ಆರೋಗ್ಯ ಉತ್ತಮವಾಗಿ ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಆರೋಗ್ಯದ ಬಗ್ಗೆ ಏನು ಜಾಸ್ತಿ ತಲೆಕೆಡಿಸ್ಕೊಡೋ ಚಿಂತಿಸುವ ಅಗತ್ಯ ಇಲ್ಲ ಅಂತ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಿದೆ. ಆರೋಗ್ಯದಲ್ಲಿ ನಿಮಗೆ ಅನುಕೂಲ ಅಂತ ಹೇಳ್ತಿದೆ, ಅಭಿವೃದ್ಧಿ ಆಗ್ತಿದೆ, ಉತ್ತಮವಾಗಿರುವಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಕ್ಕೋಸ್ಕರ ಸ್ನೇಹಿತರಿಂದ ನೆರವು ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕರ್ಕಾಟಕ ರಾಶಿಯವ್ರು ನೋಡ್ಕೊಳ್ಬೇಕು, ಇವತ್ತು ಯಾವುದೋ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ. ಯಾಕಂದರೆ ಶುಕ್ರವಾರ ಒಳ್ಳೆ ದಿನ, ನವಮಿ ಬಂದಿರುವಂಥದ್ದು. ಶುಕ್ರವಾರ ಒಂದು ಯಾವುದೋ ಒಂದು ವ್ಯಾಪಾರ ನೀವು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ. ಯಾಕಂದರೆ ನೀವು ಹಣದ ಅಂದರೆ ನಿರೀಕ್ಷೆ ಮಾಡ್ಬೋದು, ಧನದ ನಿರೀಕ್ಷೆ ಮಾಡ್ಬೋದು, ಲಾಭಾಂಶ ನಿರೀಕ್ಷೆ ಮಾಡ್ಬೋದು. ಇದಕ್ಕೆ ನಿಮಗೆ ಸ್ನೇಹಿತರಿಂದ ನೆರವು ಸಿಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಒಳ್ಳೆಯ ದಿನ, ಸ್ನೇಹಿತರಿಂದ ನಿಮಗೆ ಅನುಕೂಲ ಇದೆ. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಕೂಡ ವಿವಾದಗಳು ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ನಿಮ್ಮ ಸಹೋದ್ಯೋಗಿಗಳ ಜೊತೆ ಯಾವುದೋ ಒಂದು ವಿವಾದ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತೀರವಲ್ಲ, ಅಲ್ಲಿ ನಿಮ್ಮ ಸಹೋದ್ಯೋಗಿಗಳದ್ದು ಏನೋ ಒಂದು ಅವಿರಸ ಆಗಿರುವಂಥದ್ದು ಅಥವಾ ಯಾವುದು ಮಾತಿಗೆ ಬೆಳೆದಿರುತ್ತೆ, ಯಾವುದೋ ಒಂದು ಕೆಲಸದಿಂದ ನಿಮಗೆ ತೊಂದರೆಗಳಾಗಿರುತ್ತೆ. ಅವೆಲ್ಲವಕ್ಕೂ ಕೂಡ ಇವತ್ತು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಹೆಚ್ಚಾಗುತ್ತೆ, ನಿಮಗೆ ವಾತ್ಸಲ್ಯ ಹೆಚ್ಚಾಗುವಂಥದ್ದು, ಆ ಹಿಂದೆ ಆಗಿರುವಂಥ ಘಟನೆಗಳಿಂದ ನಿಮಗೆ ಪರಿಹಾರ ಪಡ್ಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಇದನ್ನ ಉದ್ಯೋಗ ವ್ಯವಹಾರದಲ್ಲಿ ಲಾಭವು ದೊರೆಯುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳಿದ್ದಾರೆ ಇವತ್ತು ನೋಡಿ, ಇವತ್ತು ಲಾಭಾಂಶ ಹೆಚ್ಚಾಗುತ್ತೆ. ನಿಮಗೆ ಉದ್ಯೋಗ ಅಥವಾ ವ್ಯವಹಾರ ಏನಾದರೂ ವ್ಯವಹಾರಗಳಿತ್ತು ಅಂತಂದರೆ ಏನಾದರೂ ಮಾಡ್ಕೊಳ್ಬೋದು. ಯಾವುದೋ ಒಂದು ಜ್ಯೇಷ್ಠ ಮಾಸ ಆಗಿ, ಕೆಲವರು ಆಷಾಢ ಮಾಸದಲ್ಲಿ ಮಾಡ್ಕೊಳ್ಳಲ್ಲ. ಇವಾಗ ನೋಡಿ, ಜ್ಯೇಷ್ಠ ಮಾಸ ಇನ್ನು ಅಮಾವಾಸ್ಯವರೆಗೂ ಇರುತ್ತೆ. ಹಾಗಾಗಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು ಅಂದುಕೊಂಡಿದ್ರೆ ಮಾಡ್ಬೋದು ಇವತ್ತು ನೋಡಿ. ಯಾಕಂದರೆ ಅದರಿಂದ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ. ಲಾಭವೂ ಕೂಡ ಸಿಗುತ್ತೆ, ಉದ್ಯೋಗ ಅವಕಾಶಗಳು ಬರುವಂಥದ್ದು ಇದೆಲ್ಲ ಕೂಡ ಸಿಂಹರಾಶಿಯವ್ರಿಗೆ ಇರುತ್ತೆ. ಇನ್ನು ಮನೆ ಅಥವಾ ಭೂಮಿ ಖರೀದಿ ಬಗ್ಗೆ ಆಲೋಚಿಸುವಿರಿ ಅಂತಲೂ ಕೂಡ ಇರುವಂಥದ್ದು ಒಳ್ಳೆಯ ವಿಚಾರ. ನೋಡಿ, ನಾವು ಈ ಮನೆ ಅಂತ ಬಂದಾಗ ತುಂಬ ಅದು ನಮಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಅನುಕೂಲದ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಒಂದು ದೊಡ್ಡ ಕನಸು ಕಟ್ಕೊಂಡಿರ್ತಾರೆ, ಒಂದು ಮನೆ ಕಟ್ಟಬೇಕು, ಒಂದು ಭೂಮಿ ಒಂದು ಭೂಮಿ ಖರೀದಿ ಮಾಡುವಂಥದ್ದಾಗಲಿ ಅಥವಾ ಮನೆ ನಿರ್ಮಾಣ ಮಾಡುವಂಥದ್ದಾಗಲಿ, ಇದೆಲ್ಲರಿಗೂ ಕೂಡ ಒಂದು ಜನ್ಮಾಂತರ ಬಂದಿರುವಂಥ ಒಂದು ಕನಸಾಗಿರುತ್ತೆ. ಇದು ಆ ಕನಸು ನನಸಾಗುವಂತಹ ಸನ್ನಿವೇಶ ಕೂಡ ಇರುವಂಥದ್ದು ಇವತ್ತು ಸಿಂಹರಾಶಿಯವ್ರಿಗೆ. ಮನೆ ತಗೊಳ್ಳುವಂಥದ್ದು ಅಥವಾ ಭೂಮಿ ವಿಚಾರವಾಗಿ, ಅಥವಾ ಎಲ್ಲ ನೋಡಿ ಯಾರೋ ಒಂದು ಭೂಮಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಎಲ್ಲ ಹೊರಗಡೆ ಈಗ ಯಾವುದೋ ಒಂದು ತೋಟಗಾರಿಕೆ ಮಾಡಲಿಕ್ಕೇನೋ ಅಥವಾ ಯಾವುದೋ ಒಂದು ಮಾಡಲಿಕ್ಕೆ ನಿಮಗೆ ಭೂಮಿ ಖರೀದಿ ಮಾಡಲಿಕ್ಕೂ ಕೂಡ ಇದನ್ನ ಶುಭಪ್ರದ ಆಗಿದೆ ನಿಮಗೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇಂದು ನೀವು ಮಾನಸಿಕ ಸ್ಥಿರತೆ ಮತ್ತು ಶಾಂತಿಯ ವಾತಾವರಣವನ್ನು ಅನುಭವಿಸಲಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ವಿಚಾರ. ಕನ್ಯಾ ರಾಶಿಯವರು ಯಾರದಲ್ಲಿ ಇದರ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಮಾನಸಿಕವಾಗಿ ಯಾವುದೋ ವಿಚಾರಕ್ಕೆ ನೋಡಿ, ಯಾವುದೋ ಒಂದು ವಿಚಾರ ಏನೋ ಕೆಲವೊಬ್ಬರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ಬಿಟ್ಟಿರುತ್ತೆ, ಅಥವಾ ಇನ್ನು ಕೆಲವರಿಗೆ ಯಾವುದೋ ಇದು ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆ ಆಗಿರುತ್ತೆ. ನೋಡಿ, ಚೆನ್ನಾಗಿ ಎಜುಕೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದರೆ ಏನಾಗುತ್ತೆ, ಯಾವುದೋ ಅವ್ರಿಗೆ ಇಷ್ಟವಾಗಿರುವಂತಹ ಉದ್ಯೋಗ ಸಿಗ್ತಾ ಇರಲ್ಲ, ಕೆಲಸ ಸಿಗ್ತಾ ಇರಲ್ಲ, ಮನೇಲಿ ಇರ್ತಾರೆ, ನಿರುದ್ಯೋಗಿಗಳಾಗ್ಬಿಟ್ಟಿರ್ತಾರೆ. ಅಥವಾ ಈಗ ಮದುವೆ ಅಂತ ಬಂದಾಗ ನೋಡಿ, ಈಗ ಮದುವೆ ಒಂದು ನೋಡ್ತಾ ಇರ್ತಾರೆ, ಅಥವಾ ಮದುವೆ ಇದು ಕಂಕಣ ಭಾಗ್ಯ ಅಥವಾ ಏನು ಕೂಡಿರುತ್ತೆ, ಈಗ ಎಂಗೇಜ್ಮೆಂಟ್ ಎಲ್ಲ ಆಗಿರುತ್ತೆ. ಅದಾದಮೇಲೂ ಕೂಡ ಕೆಲವೊಂದು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ.
ಈ ರೀತಿ ಮಾನಸಿಕವಾಗಿ ಕೆಲವೊಂದು ವಿಚಾರದಲ್ಲಿ ಕುಗ್ಗಿ ಹೋಗ್ತಿರೋ ಮನುಷ್ಯನಿಗೆ ಈ ದಿನ ತುಂಬ ವಿಶೇಷವಾಗಿರುತ್ತೆ. ಶಾಂತಿಯ ವಾತಾವರಣ ನೋಡಿ, ಯಾವಾಗ ಮಾನಸಿಕವಾಗಿ ನಮಗೆ ಅನುಕೂಲಗಳಿರುತ್ತೆ, ಮನಸ್ಸು ಶಾಂತವಾಗುತ್ತೆ, ಆ ದಿನವೆಲ್ಲವೂ ಕೂಡ ನಿಮಗೆ ಅನುಕೂಲ ಅಂತ. ಇವತ್ತು ಕನ್ಯಾ ರಾಶಿಯವರಿಗೆ ಈ ರೀತಿ ಇರುವಂಥದ್ದು, ಆ ಒಂದು ಶಾಂತಿಯ ವಾತಾವರಣವನ್ನು ಕೂಡ ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ಇದ್ದೆ. ಇದರೊಟ್ಟಿಗೆ ನೋಡಿ, ದ್ರವ್ಯಾನುಕೂಲ ಅಂತ ಹೇಳುವಂಥದ್ದು ಇವತ್ತು ವಿಶೇಷವಾಗಿರುತ್ತೆ. ಯಾವುದೋ ಒಂದು ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗ್ಬೋದು, ಅಥವಾ ಯಾವುದೋ ಒಂದು ದ್ರವ್ಯ ನಿಮಗೆ ಮನೆಗೆ ಒಂದು ಐಷಾರಾಮಿ ವಸ್ತುಗಳು ತೆಗೆದುಕೊಂಡು ಬರಲಿಕ್ಕೆ ಈ ವಸ್ತು ಅನುಕೂಲಗಳು ಆಗುವಂತಹ ಸನ್ನಿವೇಶವು ಕೂಡ ಇವತ್ತು ಎದುರು ನೋಡ್ಬೋದು ನಿಮಗೆ ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ವಿದೇಶಕ್ಕೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಅಂತ ಈ ದಿನ ನೋಡಿ. ಯಾಕಂದ್ರೆ ತುಲಾರಾಶಿಯವರಿಗೆ ಒಳ್ಳೆ ದಿನ. ಈ ವಿದೇಶಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು ಅಥವಾ ವ್ಯಾಪಾರ ಆಗಲಿ, ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ ಏನೋ ಒಂದು ಅದೊಂದು ವಿದೇಶಕ್ಕೆ ಹೋಗ್ಬೇಕು, ಕೆಲವರು ವಿದ್ಯಾಭ್ಯಾಸಕ್ಕೆ ನೋಡ್ತಾ ಇರ್ತಾರೆ, ಅಥವಾ ಕೆಲವೊಬ್ರು ಏನೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಇವತ್ತು ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಆ ವ್ಯವಹಾರಗಳಲ್ಲಿ ಹೆಚ್ಚು ಅನುಕೂಲ ಅಂತ ಇದೆ ನೋಡಿ. ಇವತ್ತು ನೀವು ಅದ್ರ ಬಗ್ಗೆ, ಆ ಒಂದು ವಿದೇಶದ ವ್ಯವಹಾರಗಳ ಬಗ್ಗೆ ನೀವು ಇವತ್ತು ಯೋಚನೆ ಮಾಡಿ, ಚಿಂತನೆ ಮಾಡಿ, ಮಾತುಕತೆ ಮಾಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಇದರಿಂದ ನಿಮಗೆ ಅನುಕೂಲಗಳು ಸೃಷ್ಟಿಯಾಗುತ್ತೆ. ಇನ್ನು ದೂರದ ಸಂಬಂಧಿಗಳ ಆಗಮನ ಹಾಗೂ ಆನಂದದಿಂದ ಅವರಿಂದ ಕೂಡ ಅನುಕೂಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಇವತ್ತು ಈ ತುಲಾರಾಶಿಯವ್ರಿಗೆ ಯಾರೋ ದೂರದ ಸಂಬಂಧಿ ನಿಮಗೆ ಅವರು ಬರ್ಬೋದು ಮನೆಗೆ, ಅವರಿಂದನೂ ಕೂಡ ಕೆಲವೊಂದು ಅನುಕೂಲಗಳಾಗ್ಬೋದು. ಯಾವುದೋ ವಿಚಾರವಾಗಿ ನೋಡಿ, ಕೆಲವೊಂದು ವೈಯಕ್ತಿಕ ವಿಚಾರಗಳಾಗ್ಬೋದು, ಅಥವಾ ಈ ಕೆಲಸದ ನಿಮಿತ್ತ, ಒಂದು ಉದ್ಯೋಗದ ನಿಮಿತ್ತ ಆಗ್ಬೋದು, ಕುಟುಂಬದ ನಿಮಿತ್ತ ಆಗ್ಬೋದು. ನಿಮಗೆ ಆ ಒಂದು ನಿಮ್ಮ ದೂರದ ಸಂಬಂಧಿಯಿಂದ ಇವತ್ತು ಅನುಕೂಲದ ಕ್ಷಣವನ್ನು ಕೂಡ ಕಳಿಬೋದು ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಖರೀದಿ ಮಾಡಲು ಅಥವಾ ಯೋಜನೆ ಆರಂಭಿಸಲು ಇಂದು ಬಹು ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ, ಒಳ್ಳೆಯ ದಿನ ಇವತ್ತು ನಿಮಗೆ. ಏನಾದರೂ ಹೊಸದಾಗಿ ಒಂದು ಸಂಕಲ್ಪ ಇತ್ತು ನಿಮ್ಮ ಮನಸ್ಸಲ್ಲಿ, ಯಾವುದೋ ಒಂದು ಹೊಸದಾಗಿ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತುಂಬ ಒಳ್ಳೆ ದಿನ ಅಂತ ಹೇಳ್ತಾ ಇದೆ ಇವತ್ತು. ಶುಕ್ರವಾರ ಆಗಿರೋದ್ರಿಂದ ಕೆಲಸಗಳನ್ನು ಮಾಡ್ಕೊಳ್ಬೋದು ನೀವು. ಯಾವುದೋ ಒಂದು ನೋಡಿ, ತುಂಬ ದಿವಸದಿಂದ ಅಂದ್ಕೊಂಡಿರ್ತೀರ ಪ್ರಾರಂಭ, ಯಾವುದೋ ಅಡೆತಡೆಗಳಾಗ್ತಾ ಇರುತ್ತೆ, ಮಾರ್ಗಗೋಚರ ಆಗ್ತಾ ಇರಲ್ಲ, ಒಂದು ಏನಾದರೂ ಒಂದು ತೊಂದರೆಗಳು ಎದುರು ನೋಡ್ತಲೇ ಇರ್ತೀರ. ಆದರೆ ಇವತ್ತು ನೋಡಿ, ಇವತ್ತು ಆ ಕಾರ್ಯಸಿದ್ಧಿ ಆಗುತ್ತೆ, ಆ ಯೋಜನೆಗಳಿಗೆ ಚಾಲನೆ ಸಿಗಬಹುದು, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಈ ದಿನ ಪಡ್ಕೊಳ್ಬೋದು. ವೃಶ್ಚಿಕ ರಾಶಿಯವರಿಂದು ಬಹು ಪ್ರಶಸ್ತವಾದಂಥ ದಿನ. ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುತ್ತೆ ನಿಮಗೆ ಇವತ್ತು. ಪೂಜೆ ಪುನಸ್ಕಾರಗಳ ಬಗ್ಗೆ, ದೇವತಾ ಒಂದು ಕಾರ್ಯಗಳ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ವಿಷಯವಾಗಿ ಆಗಲಿ, ನಿಮಗೆ ಇವತ್ತು ಅದ್ರ ಬಗ್ಗೆ ಒಂದು ಒಲವು ಹೆಚ್ಚಾಗುತ್ತೆ ಅಂತ ನಿಮಗೆ ಬರುತ್ತೆ ಮನಸ್ಸಿಗೆ. ಅದು ಇವತ್ತು ಏನೋ ಒಂದು ಪೂಜೆ ಮಾಡೋಣ, ಯಾರೋ ಒಂದು ತೀರ್ಥಕ್ಷೇತ್ರ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅದು ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವಂತಹ ಅವಕಾಶಗಳು ಕೂಡ ಏನಾದರೂ ಇತ್ತು ಅಂತಂದರೆ ಇವತ್ತು ಅವಶ್ಯಕವಾಗಿ ಮಾಡಿಕೊಳ್ಬೇಕು. ವೃಶ್ಚಿಕ ರಾಶಿಯವರಿಗೆ ತುಂಬ ವಿಶೇಷವಾಗಿ ಅಭಿವೃದ್ಧಿ ಅನುಕೂಲಗಳು ಕೂಡ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಿಗಳಿಗೆ ಉತ್ತಮ ಅಭಿವೃದ್ಧಿ. ಯಾರೆಲ್ಲ ಧನುರಾಶಿಗಳಿದ್ದೀರಾ, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಒಂದು ಮಾರಾಟ ಮಾಡೋದಾಗಲಿ ಅಥವಾ ವ್ಯಾಪಾರ ಮಾಡುವಂಥದ್ದಾಗಲಿ ಎಲ್ಲರಿಗೂ ಕೂಡ ಅವ್ರಿಗೆ ತುಂಬ ವಿಶೇಷವಾಗಿ ಅಭಿವೃದ್ಧಿ ಅನುಕೂಲಗಳು ಕೂಡ ಆಗುತ್ತೆ. ಇನ್ನು ಕೆಲಸ ಕಾರ್ಯದಲ್ಲಿ ಮಂದಗತವಾಗಿರೋದ್ರೆ ಒಂದು ಕೆಲಸ ಕಾರ್ಯ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ಅಂತ, ಮಂದಗತಿ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಾ. ಅಮೂಲ್ಯ ವಸ್ತು ಕಳೆದುಕೊಳ್ಳುವ ಸಾಧ್ಯತೆ ಇದೆ, ಆದರೆ ನೋಡ್ಕೊಳ್ಬೇಕು. ಧನುರಾಶಿಯವರು ಎಲ್ಲ ವಿಚಾರವಾಗಿ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಚೆನ್ನಾಗಿದೆ, ಅಭಿವೃದ್ಧಿ ಇದೆ, ಎಲ್ಲ ಚೆನ್ನಾಗಿದೆ, ಧನಾಗಮದ ನಿರೀಕ್ಷೆ ಮಾಡ್ಬೋದು. ಆದರೆ ಯಾವುದೋ ಒಂದು ಐಷಾರಾಮಿ ವಸ್ತುನ ಕಳೆದುಕೊಳ್ಳುವಂತಹ ಒಂದು ಮುನ್ಸೂಚನೆ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು, ಹೆಚ್ಚಿನ ಒಂದು ಜಾಗೃತೆಯನ್ನು ವಹಿಸಬೇಕು, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಧನುರಾಶಿಯವರು. ಗುರುಗಳೇ, ಕರೆ ಸಿದ್ಧವಾಗಿದೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸಂಪಂಗಮ್ಮ ಅಂತಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಮ್ಮ, ನಂಗೆ ಆರೋಗ್ಯ ಸರಿ ಇಲ್ಲ. ಹೇಳಿವಾ, ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ, ಹುಟ್ಟಿದ ದಿನಾಂಕವನ್ನ. ಅಮ್ಮ ಡೇಟ್ ಆಫ್ ತಿಳಿದು ಕುಂಭ ರಾಶಿ ಅನ್ನೋದು ಒಂದು ತಿಳಿಯೋದಮ್ಮ, ನಮ್ಗೆ ಡೇಟ್ ಆಫ್ ಯಾವಾಗ ಬರ್ದಿಲ್ಲ. ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ? ನಿಮ್ಮ ರಾಶಿ ಯಾವ್ದಮ್ಮ? ಕುಂಭ ರಾಶಿ. ಕುಂಭರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಏನು ತೊಂದರೆ ಆಗ್ತಿದೆ ನಿಮಗೆ? ನಮ್ಮ ಹೆಸರು ಸಂಪಂಗಮ್ಮ ಅಪ್ಪಾಜಿ. ಹಾಂ ಹೇಳಮ್ಮ. ನಂಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯದ ಬಗ್ಗೆ ಹೇಳ್ಬೇಕು. ಕುಂಭರಾಶಿನ ನಿಮ್ಮದು? ಕುಂಭರಾಶಿ ಅಂತ. ಓಕೆ, ಇವು ನೋಡಿ, ಈಗ ನಿಮಗೆ ಶನಿ 7.5 ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯಮ್ಮ? ಕುಂಭರಾಶಿಯವರಿಗೆ ಶನಿ 7.5 ಇರೋದ್ರಿಂದ, ಯಾಕಂದ್ರೆ ಮೀನರಾಶಿಯಲ್ಲಿ ಇವಾಗ ಶನಿ ಸಂಚಾರ ಇರೋದ್ರಿಂದ ಕುಂಭರಾಶಿಯವರು ಕೂಡ ಇನ್ನು 2.5 ವರ್ಷಗಳ ಕಾಲ ಇಷ್ಟು ದಿನ ತುಂಬಾ ಅನುಭವಿಸ್ಬಿಟ್ಟಿದ್ದೀರಾ ನೀವು. ಆರೋಗ್ಯ ವಿಚಾರವಾಗಿ ತುಂಬಾ ಕಷ್ಟ ಅನುಭವಿಸಿದ್ದೀರಾ. ಅದೆಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಇನ್ನೊಂದು 2 ವರ್ಷ ಅಷ್ಟೇ, ನೀನು 2 ವರ್ಷದೊಳಗಡೆ ಎಲ್ಲವೂ ಸರಿಯಾಗುತ್ತೆ. ಆದರೆ ನೋಡಿ, ಏನು ಮಾಡಬೇಕು ಗೊತ್ತಾ, ನಿಮ್ಮ ಒಂದು ಅಕ್ಕಪಕ್ಕದ ದೇವಸ್ಥಾನ ಎಲ್ಲಾದರೂ ಶನೇಶ್ವರ ದೇವಸ್ಥಾನ ನಿಮ್ಮ ಹತ್ತಿರ ಏನಾದರೂ ಇತ್ತು ಅಂತಂದರೆ, ಅಥವಾ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ,
ಶನೇಶ್ವರ ದೇವಸ್ಥಾನ ಇದ್ದರೆ ಒಂದು ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರೋಗ್ಯ ನಿಮಗೆ ಸರಿ ಹೋಗುತ್ತಮ್ಮ, ಇಲ್ಲ ಮುಂದೆ ಚೆನ್ನಾಗಿದೆ, ಮುಂದಿನ ದಿನಗಳು ಅನುಕೂಲ ಆಗ್ತಾ ಇದೆ, ಅದರ ಒಂದು ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ. ಅಥವಾ ನಿಮ್ಗೆ ಅವಕಾಶ ಇತ್ತು ಅಂತಂದರೆ ಆ ಒಂದು ಶನೇಶ್ವರನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಿ. ಅಥವಾ ನಿಮ್ಗೆ ಏನೋ ಶನೇಶ್ವರ ದೇವಸ್ಥಾನ ನಿಮ್ಮ ಹತ್ರ ಇಲ್ಲ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೂ ಇದ್ದೇ ಇರುತ್ತೆ. ನಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿ ಶನಿವಾರ, ನಾಳೆ ನೋಡಿ ತುಂಬ ವಿಶೇಷವಾಗಿರುವಂತಹ ದಿನ, ನಾಳೆ ದಶಮಿ ಕೂಡ ಇರೋದ್ರಿಂದ ಒಂದು ತುಳಸಿ ಅರ್ಚನೆ ಮಾಡಿಸ್ಕೊಂಡ್ಬನ್ನಿ. ಅಲ್ಲಿ ಒಂದು ತೀರ್ಥ ಕೊಡ್ತಾರೆ, ಆ ತೀರ್ಥ ತಗೊಳ್ಳುವಂಥದ್ದು. ಅಥವಾ ಅಲ್ಲಿ ಯಂತ್ರ ಕೊಡ್ತಾರೆ ನೋಡಿ, ಆಂಜನೇಯ ಸ್ವಾಮಿ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಯಂತ್ರವನ್ನು ಕೊಡ್ತಾರೆ. ಅಲ್ಲಿ ಆ ಯಂತ್ರವನ್ನು ನೀವು ಧಾರಣೆ ಮಾಡ್ಕೊಂಡು ಕಟ್ಟಿಸ್ಕೊಂಡು ಬನ್ನಿಮ್ಮ, ಅನುಕೂಲ ಆಗುತ್ತೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪರಿಹಾರಗಳಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇನ್ನು ಮಕರ ರಾಶಿಯವರ ಫಲಾನುಫಲ ಹೇಗಿದೆ ಇವತ್ತು? ನೋಡಿ, ಮುಂದಿನ ರಾಶಿ ಮಕರ ರಾಶಿ. ಇದನ್ನ ಮಕರ ರಾಶಿಯವ್ರಿಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತೇವೆ ನೋಡಿ. ಯಾರೆಲ್ಲ ಮಕರ ರಾಶಿಗಳು ಇದ್ದಾರೆ ಇವತ್ತು ಅಭಿವೃದ್ಧಿ ಇದೆ. ನಿಮ್ಮ ವ್ಯವಹಾರದಲ್ಲಿ ಏನಾದರೂ ವ್ಯವಹಾರ ಇತ್ತು ಅಂದ್ರೆ ಮಾಡ್ಕೊಳ್ಬೋದು ಇವತ್ತು. ಕೆಲವೊಬ್ರು ನೋಡಿ ಸೈಟ್ ತಗೊಳ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಕಾಲ ಕೂಡಿ ಬರ್ತಾ ಇರಲ್ಲ, ಏನೋ ತೊಂದರೆ ಆಗ್ತಾ ಇರುತ್ತೆ. ಅವೆಲ್ಲವಕ್ಕೂ ಕೂಡ ಇದನ್ನ ಪರಿಹಾರ ಸಿಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರು. ಮಕರ ರಾಶಿಯವ್ರಿಗೆ ದಿನ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ದಿನ. ಕುಟುಂಬದವರ ಜೊತೆ ಇವತ್ತು ಕಳಿಬೇಕು ನೀವು, ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಇವತ್ತು, ಅಥವಾ ಕುಟುಂಬದವರ ಜೊತೆ ಈ ದಿನ ಕಳೆಯುವಂಥದ್ದು ಮಾಡ್ಕೊಳ್ಳಿ. ಅದರಿಂದ ಅನುಕೂಲ ಇದೆ. ಆರ್ಥಿಕವಾಗಿ ಕೂಡ ಅನುಕೂಲ, ಹಣದ ವಿಚಾರವಾಗಿ ಕೂಡ ನಿಮಗೆ ಒಂದು ಅಭಿವೃದ್ಧಿವಂತರ ಅನುಕೂಲ ಕೂಡ ಆಗುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡೋಣ, ಐಶ್ವರ್ಯ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳಿದ್ದಾರೆ ನೋಡ್ಕೊಳ್ಳಿ, ಇವತ್ತು ಒಂದು ಐಷಾರಾಮಿ ವಸ್ತುಗಳು, ಯಾವುದೋ ಬೆಲೆ ಬಾಳುವ ವಸ್ತುಗಳ ಖರೀದಿ ಮಾಡಲಿಕ್ಕೆ, ಕೆಲವೊಂದು ಮೊಬೈಲ್ಸ್ ಆಗ್ಬೋದು ಅಥವಾ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳಾಗ್ಬೋದು, ಅದನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಮನಸ್ಸಾಗುತ್ತೆ. ಅದ್ರ ಕಡೆಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಕಲಹಗಳು ಕೂಡ ಅದ್ರ ಜೊತೆ ಇರುತ್ತೆ ನೋಡಿ. ಯಾವುದೋ ಒಳ್ಳೆ ಏನೋ ಒಂದು ನೋಡಿ ಐಷಾರಾಮಿ ವಸ್ತು ಯಾವುದಾದ್ರೂ ಆಗ್ಬೋದು, ಅಥವಾ ಯಾವುದೋ ವಾಹನ ಖರೀದಿ, ಗಾಡಿ ತೊಗೋಬೇಕು ಅನ್ಕೊಳ್ತಾ ಇರ್ತೀರಾ, ಆದರೆ ಮನೆಯಲ್ಲಿ ಸ್ವಲ್ಪ ಕಲಹ ಅಂತ ಹೇಳ್ತದೆ. ಮನೆಯವರ ಮಾತು ಕೇಳಬೇಕು. ಜಾತಕ ಫಲದಲ್ಲಿ ಇದೆ ಇವತ್ತು ನಿಮಗೆ ಯಾವುದೋ ಒಂದು ಏನೋ ಒಂದು ವಸ್ತು ತಗೊಳ್ಲಿಕ್ಕೆ ಅನುಕೂಲ ಇದ್ರೂ ಕೂಡ ಮನೆಯಲ್ಲಿ ಕಲಹ, ಮನೆಯವರನ್ನ ಎದುರಾಕೊಂಡು ಏನು ಕೆಲಸ ಮಾಡೋಕೆ ಹೋಗಬೇಡಿ ಇವತ್ತು. ಹಾಗಾಗಿ ಮನೆಯವರ ಜೊತೆ ಮಾತಾಡ್ಕೊಂಡು ಕೆಲಸ ಕಾರ್ಯಗಳು ಮುಂದುವರಿಯುವುದು ಒಳ್ಳೆಯದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಮೀನರಾಶಿಯವರಿಗೆ ಬಹಳ ಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗೆ ನಿವಾರಣೆ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಮೀನರಾಶಿಗಳಿದ್ದೀರಾ, ತುಂಬ ದಿವಸದಿಂದ ಯಾವುದೋ ಸಮಸ್ಯೆ ಕಾಡ್ತಾ ಇರುತ್ತೆ ನಿಮಗೆ, ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಡ್ಲಿಕ್ಕೆ ತುಂಬ ವಿಶೇಷವಾಗಿರುವಂಥ ಪ್ರಶಸ್ತವಾಗಿರುವಂಥ ದಿನ. ಯಾವುದೇ ಆಗಲಿ ನೋಡಿ, ನಿಮ್ಗೇನಾದರೂ ಸಮಸ್ಯೆ ಇತ್ತಾ ಅದನ್ನು ಈ ದಿನ ಪರಿಹಾರ ಮಾಡ್ಕೊಳ್ಬೇಕು. ಅದನ್ನು ನೀವು ಅಜಾಗರೂಕತೆಯಿಂದ ಆ ಪರಿಹಾರ ಆಗ್ತಾನೆ ಇಲ್ಲ, ಏನೋ ಸಮಸ್ಯೆ ಬರ್ತಾನೆ ಇದೆ ಅಂದ್ಕೊಳ್ತಾ ಇದ್ರಾಗಲ್ಲ. ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಳಿ. ಇನ್ನು ಹಣ್ಣು ತರಕಾರಿ ವ್ಯಾಪಾರಗಳು ಕೂಡ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಹಣ್ಣು ತರಕಾರಿಗಳ ವ್ಯಾಪಾರ ಮಾಡ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ತುಂಬ ವಿಶೇಷವಾಗಿರುತ್ತೆ, ಅನುಕೂಲ ಆಗುತ್ತೆ. ಒಂದು ಲಾಭಾಂಶ ನಿರೀಕ್ಷೆ ದಿನ ಮಾಡ್ಬೋದು ಮೀನರಾಶಿಯವರು. ಗುರುಗಳೇ, ಕರೆ ಸಿದ್ಧವಾಗಿದೆ. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ ಮಾ. ಜಯಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ. ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 23/9/2004. 13/9/2004. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತಮ್ಮ. ಹೌದಾ? ಹುಟ್ಟಿದ ಸಮಯ ಗೊತ್ತಿದೆಯಾ? ಹಾಂ ಮ್ಯಾಮ್, ಬೆಳಗಿನ ಜಾವ 4 ಗಂಟೆ. ಬೆಳಗಿನ ಜಾವ 4 ಗಂಟೆ. ಹುಟ್ಟಿದ ಸ್ಥಳ? ಮೈಸೂರೇ ಮ್ಯಾಮ್. ಮೈಸೂರು. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಏನು ಪ್ರಶ್ನೆ ಇತ್ತು, ಏನು ಕೇಳಬೇಕಿತ್ತು? ಸರ್, ಮದುವೆ ಬಗ್ಗೆ ಕೇಳಬೇಕಿತ್ತು. ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ತುಂಬ ಚೆನ್ನಾಗಿದೆ. ಲಗ್ನದಲ್ಲಿ ಬುಧ ಇರೋದ್ರಿಂದ ಒಳ್ಳೆ ಬುದ್ಧಿಶಕ್ತಿ ನಿಮಗೆ ಚೆನ್ನಾಗಿರುತ್ತೆ. ಈಗ ಮದುವೆ ಬಗ್ಗೆ ನೋಡ್ತಾ ಇದ್ದೀರಾ? ಹಾಂ ಸರ್. ಓಕೆ, ಶನಿ ನಿಮಗೆ ಏನಾಗ್ಬಿಟ್ಟಿದೆ, ನಿಮಗೆ ಸಪ್ತಮದಲ್ಲಿ ಶನಿ ಏನಾಗ್ಬಿಟ್ಟಿದ್ದಾನೆ, ಶುಕ್ರನ ಜೊತೆ ಇರುವುದರಿಂದ ಸ್ವಲ್ಪ ಈ ಪ್ರೇಮ ಮತ್ತು ಪ್ರೀತಿ ವಿಚಾರವಾಗಿ ತುಂಬ ನಿಮಗೆ ತೊಂದರೆಗಳಾಗ್ಬಿಡುತ್ತೆ ಮುಂದೆ. ಹಾಗಾಗಿ ಇವಾಗ ನೀವು ಮದುವೆಗಳು ನೋಡ್ತಾ ಇರುವಾಗ ಮನೆಯವರ ಮನೆಯವ್ರನ್ನ ಮಾತನ್ನು ಕೇಳಬೇಕು ಅಂತ ಹೇಳುತ್ತಮ್ಮ. ಯಾಕಂದರೆ ಯಾವುದೇ ಒಂದು ಸಮಯದಲ್ಲಾಗಲಿ ಈ ಯಾರೋ ಒಬ್ಬರನ್ನ ಬೇರೆಯವ್ರನ್ನ ನಂಬುವಂಥದ್ದು ಅಥವಾ ಈ ಪ್ರೇಮ ವಿಚಾರವಾಗಿ ಹೋಗೋದು, ಇದರಿಂದ ತುಂಬ ತೊಂದರೆ. ಯಾಕಂದರೆ ಸಪ್ತಮಾಧಿಪತಿ ಶನಿ ಏನಾಗುತ್ತೆ, ಶುಕ್ರನ ಜೊತೆ ಇದ್ದಾಗ ಈ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡ್ತಾರೆ. ಯಾಕಂದರೆ ಶನಿ ನಾವು ನೀಚಗ್ರಹ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಿಮಗೆ ಧನುರಾಶಿ ಆಗಿರೋದ್ರಿಂದ ಈ ಸಮಯದಲ್ಲಿ ಈಗ ನಿಮಗೆ ಏನಾದರೆ ಗುರುಬಲ ಕೂಡ ಇದೆ. ಕೆಲವರು ಹೇಳ್ತಾ ಇರ್ತಾರೆ ಗುರುಬಲ ಇದೆ ಅಂತ. ಈ ಟೈಮಲ್ಲಿ ನಿಮಗೆ ಮದುವೆ ಆಲೋಚನೆಗಳು ಬರುವಂಥದ್ದು ಅಥವಾ ಮದುವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ನಡೆಯುತ್ತೆ, ಆದರೆ ಅಷ್ಟೇ ತೊಡಕುಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ನೀವೆಲ್ಲಾದರೂ ಯಾರನ್ನಾದ್ರೂ ಮದುವೆ ಅಂದರೆ ಗಂಡು ನೋಡೋವಂಥ ವಿಚಾರ ಆಗಲಿ ಅಥವಾ ಮನೆಯೇ ತೋರಿಸೋದಾಗಲಿ ಯಾವುದೇ ಆಗಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಒಂದು ಕ್ರಮ ತಗೊಳ್ಬೇಕಾಗುತ್ತೆ. ಇನ್ನು ನೀವು ಶುಕ್ರ ದಶೆಯಲ್ಲಿ ಹುಟ್ಟಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ, ಮುಂದಿನ ಜೀವನ ತುಂಬ ಚೆನ್ನಾಗಿರುವಂಥದ್ದು ನಿಮಗೆ. ಈಗ 2025 ನೋಡಿ, ಇವಾಗ ಚಂದ್ರದಶೆ ಇರುವಂಥದ್ದು. ಹಾಗಾಗಿ ಚೆನ್ನಾಗಿ ಆಗ್ತಾ ಇದೆ. ಈಗ 2025 ನಂತರ ಈಗ ಈ ವರ್ಷ ಮುಗಿದ ನಂತರ ಮೇಲೆ ನಿಮಗೆ ತುಂಬ ವಿಶೇಷವಾಗಿ ಮದುವೆ ವಿಚಾರದಲ್ಲಿ ಅನುಕೂಲಗಳಾಗುತ್ತಮ್ಮ. ಆದರೆ ಸ್ವಲ್ಪ ಜಾಗ್ರತೆ ವಹಿಸಿ ಗಂಡು ನೋಡುವಂತಹ ವಿಚಾರವಾಗಿ ಹೆಚ್ಚಿನ ಜಾಗ್ರತೆಯಿಂದ ನೀವು ಮುಂದಿನ ಒಂದು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಸಂಪೂರ್ಣ ಮಾಹಿತಿ ಮತ್ತು ಪರಿಹಾರ ಬೇಕಾದಲ್ಲಿ ನೇರವಾಗಿ ಗುರುಗಳ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಭೇಟಿ ಮಾಡಿ ಸಂಪೂರ್ಣ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದತ್ತ ನೋಡೋಣ. ಗುರುಗಳು ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯ ಗ್ರಹವಾದಂಥ ಸೂರ್ಯ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ನೋಡಿ, ಇವತ್ತು ವಿಶೇಷವಾಗಿರುವಂತಹ ಒಂದು ಒಂದು ವಿಶೇಷವಾದ ಮಾಹಿತಿ ಇದು ನಮಗೆ. ಯಾಕಂದರೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ, ನವಗ್ರಹಗಳು ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಈ ಸೂರ್ಯನನ್ನು ನಾವು ಏನಕ್ಕೆ ನೋಡ್ತೀವಿ ಅಂತ ತಿಳ್ಕೊಬೇಕು. ನೋಡಿ, ಒಬ್ಬ ಸೂರ್ಯ ನಮಗೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವರು ಅಂತ ನಾವು ನೋಡಿ. ಬೆಳಗ್ಗೆ ನಮಗೆ ಸೂರ್ಯ ಬಂದಿಲ್ಲ ಅಂತಂದರೆ ಎಷ್ಟು ನಮಗೆ ಒಂದು ಪರಿಸರದಲ್ಲಿ ಎಷ್ಟು ತೊಂದರೆಗಳಾಗುತ್ತೆ ನಮಗೆಲ್ಲ ಗೊತ್ತಿರೋಂಥ ವಿಚಾರ ಅದು ಅಲ್ವಾ. ಹಾಗಾಗಿ ನೋಡಿ, ನಮ್ಗೇನಾದರೂ ತೊಂದರೆಗಳು, ಒಂದು ದೈಹಿಕವಾಗಿ ಏನಾದರೂ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಾವು ಹೋದ್ವಿ ಅಂದರೆ ನಮಗೆ ಎಷ್ಟು ನಮ್ಮ ಒಂದು ಚೇತನ ಶಕ್ತಿ ಹೆಚ್ಚಾಗ್ಬಿಡುತ್ತೆ. ನಮಗೆ ಒಂದು ಲವಲವಿಕೆಯಿಂದ ಇರ್ತೀವಿ ನಾವು, ನಮಗೇನೋ ಸೂರ್ಯನ ಬಿಸಿಲು ಬಿತ್ತು ಅಂತಂದರೆ. ಆ ರೀತಿ ಅಂಥ ಸೂರ್ಯನನ್ನು ಒಂದು ನವಗ್ರಹ ಮಂಡಲದಲ್ಲಿ ರಾಜಗ್ರಹನಾಗಿ ಮಾಡಿದ್ದಾರೆ. ರಾಜಗ್ರಹ ಅಂತ ಹೇಳ್ತೀವಿ ಸೂರ್ಯನನ್ನು ನಾವು. ಸೂರ್ಯನು ಪಿತೃಕಾರಕ ಅಂತ, ತಂದೆಗೆ ಸಮಾನವಾಗಿರುವಂತಹ ಗ್ರಹ ಅಂತಂದರೆ ಸೂರ್ಯಗ್ರಹ. ಒಂದು ಮನೆಯಲ್ಲಿ ತಂದೆ ಯಾವ ರೀತಿ ಇರ್ತಾನೆ ಅದೇ ರೀತಿ ಇಡೀ ನಮ್ಮ ಮಾನವ ಸಂಕುಲಕ್ಕೆ ಒಂದು ಪಿತೃಕಾರಕ ಈ ಈ ಸೂರ್ಯಗ್ರಹ. ಸೂರ್ಯನ ಆರಾಧನೆಯಿಂದ ಅಥವಾ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದ್ಬಿಟ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅದನ್ನು ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಾವು ಹೇಳ್ತಾ ಇದ್ದೀವಿ ರಾಜಗ್ರಹ ಅಂತ. ರಾಜಗ್ರಹ ಅಂತಂದರೆ ಒಂದು ರಾಜಕೀಯ ವಿಚಾರ. ಸೂರ್ಯನನ್ನು ನಾವು ರಾಜಕೀಯವಾಗಿ ನೋಡ್ತೀವಿ. ಮತ್ತು ಯಾರೆಲ್ಲ ಈ ಸರ್ಕಾರಿ ಕೆಲಸದ ವಿಚಾರವಾಗಿ, ಗೌರ್ಮೆಂಟ್ ಕೆಲಸದ ವಿಚಾರವಾಗಿ ಯಾರು ನೋಡ್ತಾ ಇರ್ತೀರ ಅವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ಗ್ರಹ ಈ ಸೂರ್ಯಗ್ರಹ. ಕೆಲವೊಬ್ಬರಿಗೆ ನೋಡಿ, ಗೌರ್ಮೆಂಟ್ಸ್ ಎಕ್ಸಾಮ್ಸ್ ಬರಿತಾ ಇರ್ತೀರ, ತುಂಬ ಕಷ್ಟಪಟ್ಟು ಏನೋ ಓದಿ ಏನೋ ಮಾಡಿ ಎಷ್ಟೋ ವರ್ಷಗಳಿಂದ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಂತ ನಾವು ನೋಡ್ತಾ ಇರ್ತೀವಿ. ತುಂಬ ಅವರು ಬೆಳಗಿಂದ ಸಾಯಂಕಾಲವರೆಗೂ ರಾತ್ರಿ ಓದ್ತಾನೆ ಇರ್ತಾರೆ. ಅವರು ಎಷ್ಟೋ ಚೆನ್ನಾಗಿ ಓದಿರ್ತೀರ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತೀರ, ಆದರೆ ಆ ಒಂದು ಫಲ ಸಿಗ್ತಾ ಇರಲ್ಲ. ಆ ಒಂದು ಎಷ್ಟೋ ಚಿಕ್ಕ ಚಿಕ್ಕ ಮಾರ್ಕ್ಸಲ್ಲಿ ಹೋಗಿರೋದು ನಾವು ನಿದರ್ಶನಗಳು ನಮ್ಮ ಹತ್ರ ಇದೆ. ಅಂಥವ್ರಿಗೆ ಈ ಸೂರ್ಯಗ್ರಹ ಜಾತಕದಲ್ಲಿ ಎಲ್ಲೋ ನೀಚ ಸ್ಥಾನದಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಶತ್ರುಮಲೆ ಇರ್ಬೋದು, ಅಥವಾ ಶತ್ರುಗಳ ದೃಷ್ಟಿ ಇರ್ಬೋದು. ಆ ರೀತಿಯೆಲ್ಲ ಇದ್ದಾಗ ಏನಾಗುತ್ತೆ, ಈ ರಾಜಕೀಯ ವಿಚಾರವಾಗಿ ಆಗಲಿ ಅಥವಾ ಏನು ನಾವು ಗೌರ್ಮೆಂಟ್ ಸರ್ಕಾರಿ ವಿಚಾರವಾಗಿ ಆಗಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಕೆಲವೊಬ್ಬರು ರಾಜಕಾರಣಿಗಳಿರ್ತಾರೆ ನೋಡಿ, ಮುಂದೆ ಬೆಳಿಲಿಕ್ಕೆ ಆಗ್ತಾನೆ ಇರಲ್ಲ, ಯಾರಾದರೂ ಒಂದು ತೊಂದರೆ ಮಾಡ್ತಾ ಇರ್ತಾರೆ, ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ, ಈ ರೀತಿಯೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಇದೆಲ್ಲ ಸೂರ್ಯಗ್ರಹನಿಂದ ಆಗುವಂತಹ ವಿಚಾರಗಳು. ಅದೇ ರೀತಿ ಪಿತೃಕಾರಕ, ತಂದೆ ಮತ್ತು ಮಕ್ಕಳಿಗೆ ಸಂಬಂಧದಲ್ಲಿ ತೊಂದರೆ ಬಿರುಕುಂಟಾಗ್ಬಿಡುತ್ತೆ. ತಂದೆಯ ಒಂದು ಸೌಭಾಗ್ಯನೇ ಇರಲ್ಲ. ಈಗ ನೋಡಿ, ಎಷ್ಟೋ ಜನ ಮಕ್ಕಳು ಅವರು ಮನೆಯಲ್ಲೇ ಬೆಳೆದಿಲ್ಲ, ಅವರು ತಂದೆಯಿಂದ ದೂರ ಇದ್ದು ಬೆಳವಣಿಗೆ ಮಾಡ್ತಾರೆ. ಯಾಕಂದರೆ ಅವ್ರಿಗೇನಾದರೂ ಪಿತೃದೋಷ ಇತ್ತು, ಹುಟ್ಟುವಾಗಲೇ ಪಿತೃದೋಷ ಇತ್ತು ಅಂದರೆ ತಂದೆಯಿಂದ ದೂರ ಆಗಿಬಿಡ್ತಾರೆ ಅವರು. ನಾವು ಎಷ್ಟೋ ಜನ ನೋಡಿರ್ತೀವಿ, ಎಲ್ಲೋ ಬೇರೆಯವ್ರ ಮನೇಲಿ ಓದ್ತಾ ಇರ್ತಾರೆ, ಬೇರೆಯವ್ರ ಮನೆಯಲ್ಲಿ ಎಲ್ಲೋ ಇರ್ತಾರೆ, ಈ ರೀತಿ ಎಲ್ಲ ಆಗ್ಬಿಡುತ್ತೆ. ಇನ್ನು ಕೆಲವರು ನೋಡಿ, ತುಂಬ ಚೆನ್ನಾಗಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ತಂದೆಯ ಜೊತೆಲೇ ಇರ್ತಾರೆ. ಸೂರ್ಯಗ್ರಹ ಒಂದು ಪಿತೃಕಾರಕ ಅಂತ. ಈ ಪಿತೃಕಾರಕ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಬಂದುಬಿಟ್ರೆ ಏನು ಪರಿಹಾರ ಮಾಡ್ಕೊಳ್ಬೇಕು ನೋಡಿ. ನಾವು ಹೇಳ್ತೀವಿ, ಸೂರ್ಯನಿಗೆ ನಾವು ಗೋಧಿಯನ್ನು ನೋಡ್ತೀವಿ. ನಾವು ಗೋಧಿ ದಾನವನ್ನು ಮಾಡಬೇಕು, ಗೋಧಿಯನ್ನು ದಾನ ಮಾಡುವಂಥದ್ದು. ಅಥವಾ ಕೆಂಪು ವಸ್ತ್ರ, ಸೂರ್ಯನಿಗೆ ನಾವು ಕೆಂಪು ವಸ್ತ್ರವನ್ನು ನೋಡ್ತೀವಿ. ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ, ಅದೇ ರೀತಿ ಸೂರ್ಯನನ್ನು ಜಪ ಮಾಡುವುದರಿಂದ, ಓಂ ಸಂ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು, ಚಿಕ್ಕ ಮಂತ್ರ ನೋಡಿ, ಸರಳ ಪರಿಹಾರ ಇದು. ಓಂ ಸಂ ಸೂರ್ಯಾಯ ನಮಃ ಈ ಮಂತ್ರವನ್ನು 17 ಬಾರಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದಿನನಿತ್ಯವೂ ಕೂಡ 17 ಬಾರಿ. ಯಾರು ಪ್ರಾರ್ಥನೆ ಮಾಡ್ತಾಳೆ, ಗೌರ್ಮೆಂಟ್ ವಿಚಾರ ಆಗಲಿ ಅಥವಾ ಒಂದು ತಂದೆಯ ವಿಚಾರವಾಗಿ ಆಗಲಿ, ಕುಟುಂಬದ ವಿಚಾರವಾಗಿ ಆಗಲಿ, ಅಥವಾ ಸರ್ಕಾರಿ ವಿಚಾರವಾಗಿ, ನಿಮಗೆ ತುಂಬ ವಿಶೇಷವಾಗಿ ಫಲ ಸಿಗುತ್ತೆ. ಪೂರ್ಣವಾಗಿ ನೀವು ಲಾಭಾಂಶಗಳನ್ನು ಪಡ್ಕೊಳ್ಬೋದು ಸೂರ್ಯನಿಂದ. ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯ ಗ್ರಹ ಸೂರ್ಯಗ್ರಹದ ಬಗ್ಗೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರುಗಳಿಗೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಯಾವುದೇ ವಾಸ್ತು ಸಲಹೆಗಳಿಗಾಗಿ, ಶುಭ ಮುಹೂರ್ತ, ಜೊತೆಗೆ ಶುಭ ಕೈಂಕರ್ಯಗಳಿಗಾಗಿ ಗುರುಗಳನ್ನು ಸಂಪರ್ಕ ಮಾಡಬಹುದು. ಗುರುಗಳೇ, ಈ ಎಲ್ಲ ಮಾಹಿತಿಯನ್ನು ಇಂದು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರದ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.